ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈವ್ ಅಫಿಷಿಯಲ್ ವಿತ್ ನಾಡಿಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ನಾನಿವತ್ತು ಮಾವಿನಕಾಯಿ ಅಪ್ಪೆ ಹೋಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಮಾವಿನಕಾಯಿ ರೆಸಿಪೀಸ್ ಅಂದರೆ ಅಷ್ಟು ಇಷ್ಟ ಆಗುತ್ತೆ. ನಾನಿಲ್ಲಿ 3 ಮಾವಿನಕಾಯಿ ತೊಗೊಂಡು ಅದನ್ನು ಅಪ್ಪೆ ಹೋಳಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಅನ್ನದ ಜೊತೆಯನ್ನು ತಿನ್ಬೋದು, ಇಲ್ಲ ಹಾಗೆ ಗ್ಲಾಸಲ್ಲೂ ಕೂಡ ಕುಡಿಬಹುದು. ಇಲ್ಲಿ 3 ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಕುಕ್ಕರಿಗೆ 4ರಿಂದ 5 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿ ಜೊತೆಗೆ ಹೆಚ್ಚಿರುವಂತಹ ಮಾವಿನಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ತುಂಬ ನೀರು ಬೇಕು ಅಂತೇನಿಲ್ಲ, ಅದು ಮುಳುಗುವಷ್ಟು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಮಾಡಿಸ್ಬೇಕಾಗುತ್ತೆ. ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಹಾಗೆ ನೀವು ಡೈರೆಕ್ಟಾಗಿ ಬೇಯಿಸ್ಕೊಬೋದು. ನಾನಿಲ್ಲಿ ಬೇಗ ಆಗಲಿ ಅಂದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ, 2 ವಿಸಿಲ್ ಮಾಡ್ಕೊಳ್ಳಿ. ವಿಸಿಲ್ ಆದಮೇಲೆ ಅದು ಆಲ್ರೆಡಿ ಮೆತ್ತಗೆ ಆಗಿಬಿಟ್ಟಿರುತ್ತೆ. ಆದರೆ ನೀವು ಬೇಕಾದ್ರೆ ಸ್ಮ್ಯಾಶರಿಂದನೂ ಮಾಡಿ, ಅದಕ್ಕಿಂತ ಏನು ಮಾಡಬೇಕಂದ್ರೆ ಮಿಕ್ಸಿಲಿ ಹಾಕ್ಬಿಟ್ರೆ ಏನಾಗುತ್ತೆ, ನಮಗೆ ಪೇಸ್ಟ್ ರೆಡಿ ಆಗುತ್ತೆ. ಅದೇನು ಸ್ವಲ್ಪ ಸುಲಭ ಆಗುತ್ತೆ ಮಾಡಲಿಕ್ಕೆ ನಮಗೆ. ಅಂದರೆ ಮೆಣಸಿನ್ಕಾಯಿ ಎಲ್ಲ ಒಟ್ಟುಗೂಡುತ್ತಲ್ವ, ಸ್ವಲ್ಪ ಖಾರ ಖಾರ ಉಪ್ಪು ಉಪ್ಪು ರುಚಿಯಾಗಿರುತ್ತೆ. ಈ ರೀತಿ ಮಿಕ್ಸಿಯಲ್ಲಿ ನೋಡಿ ಪೇಸ್ಟ್ ಮಾಡಿ ಇದನ್ನು ಮತ್ತೆ ನಾನು ಅದೇ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಕುಕ್ಕರಿಗೆ ಹಾಕ್ಬಿಟ್ಟು ಆ ಮಿಕ್ಸಿಯಲ್ಲಿರೋ ಪೇಸ್ಟನ್ನೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕಿ. ಅಂದರೆ ಎದಕ್ಕಂದರೆ ಅಪ್ಪೆ ಹುಳಿ ತೆಳುವಾಗಿರಬೇಕು, ಗಟ್ಟಿ ಇದ್ದರೆ ಅಷ್ಟು ರುಚಿಯಾಗೋದಿಲ್ಲ. ಇದು ಕುಡಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನಾನು ಸಿರ್ಸಿಗೆ ಮದುವೆಗೆ ಹೋದಾಗ ಕುಡಿದಿದ್ದು ನೆನಪಾಯಿತು ಅಂದ್ಬಿಟ್ಟು ಮಾಡಿದೆ ನಾನು. ನೋಡಿ, ಇದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಕರಿಬೇವು ಇಷ್ಟನ್ನು ಹಾಕಿ ನೆಕ್ಸ್ಟ್ ಪರಿಮಳಕ್ಕೆ ಪುಡಿ ಹಿಂಗನ್ನು ಬಳಸಿ. ಏನಕ್ಕಂದರೆ ಮುದ್ದೆ ಹಿಂಗೆ ಅಷ್ಟು ರುಚಿಯಾಗೋದಿಲ್ಲ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಆಹಾ, ಎಷ್ಟು ರುಚಿಯಾದ ಅಪ್ಪೆ ಹೋಳಿ ರೆಡಿ. ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.